ನಮಗೆ ಸಾಕಷ್ಟು ಲೀಡರ್ಗಳು, ಇಂದಿರಾ ಗಾಂಧಿ ಅವರು ತಾವು ನೋಡಿರ್ಬೋದು, ಯಾವತ್ತು ಜವಾಹರ್ಲಾಲ್ ನೆಹರು ಬಿಜೆಪಿ ಅವರು ಹೇಳ್ತಾರಲ್ಲ, ಏನಂದ್ರೆ 75 ವರ್ಷ ಏನ್ ಮಾಡ್ತಿದ್ದಾರೆ ಅಂತ. ಇವರು ಯಾವಾಗ ಎಷ್ಟು ವರ್ಷ, 16 ವರ್ಷ ಇವರು ಅಧಿಕಾರದಲ್ಲಿ. ಅವ್ರು ಒಂದ್ಸತಿ ಬಂದು ಕೇಳಿದ್ರು 16 ವರ್ಷ ಏನ್ ಮಾಡಿದ್ರು, ಒಬ್ಬರೇ ಏನಾದ್ರು ಮಾಡಿದ್ರು ಅಂತ ಹೇಳ್ಬಿಟ್ರೆ, ವಾಜಪೇಯಿ ಅವರು ಕೊಟ್ರಾಂಗಲ್ ನ್ಯಾಷನಲ್ ಹೈವೇ ಪ್ರಾರಂಭ ಮಾಡಿದ್ರು ಬಂದು ಅದರಲ್ಲೂ ಕಾಂಗ್ರೆಸ್ ಅವರು ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು. ಮತ್ತೆ ಇವ್ರು ಏನ್ ಮಾಡಿದ್ದಾರೆ, ಇವರು ಬರೀ ಒಬ್ಬ ಜಾತಿ ಮೇಲೆ ಜಾತಿನ ಕೋಮು ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ತಮ್ಮ ಯಾವ್ದು ಅಧಿಕಾರವನ್ನು ದುರುಪಯೋಗ ಮಾಡಿದ್ರೆ ಹೊರತು ಯಾವ್ದು ಒಳ್ಳೆ ಕೆಲಸ ಇಲ್ಲಿ ತನಕ ಮಾಡ್ತಾ ಇದ್ದು ನನಗೆ ಗೊತ್ತಿಲ್ಲ. ಇವತ್ತು ಮೊನ್ನೆ ಏನಾಯ್ತು ತಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ, ಅದರಲ್ಲಿ ನಾನು ನ್ಯಾಷನಲ್ ಕೋಆರ್ಡಿನೇಷನ್ ಕಮಿಟಿ ನಾನು ಹೋಗ್ಬಿಡ್ತೇನೆ. ನಾನು ಹೇಳಿದೆ ಬೇಕಾಗಿಲ್ಲ ಕಲ ಅವರು ಯಾಕಂದ್ರೆ ನೋಡಿ, ಈ ಪಾದಯಾತ್ರೆ ಕನ್ಯಾಕುಮಾರಿ ಹೇಳಿದ್ಬಿಟ್ಟು ಪಾದಯಾತ್ರೆ 3600 ಕಿಲೋಮೀಟರ್ ನಮಗೆಲ್ಲ ನನಗೂ ಶಾಕ್ ಆಗುತ್ತೆ. ಅದೇಕ್ಕೆ ಸಾಧ್ಯ ಇದೆಯಾ? ಅದು ಹೆಂಗೆ ಮಾಡ್ತಾರೆ? ನಾವು ಅಧಿಕಾರದಲ್ಲಿ ಇಲ್ಲ. ಹಾಗೆ ನಾನು ಮಾಡ್ತಾ, ಇಲ್ಲಿ ಜನ ಇರ್ತಾರೆ, ಅಲ್ಲಿ ಮಾತ್ರ ಪಾದಯಾತ್ರೆ ಮಾಡಲ್ಲ. ಈ ಫಾರೆಸ್ಟು ಗುಡ್ಡ ಪ್ರದೇಶಗಳಿಗೆ ರಾಹುಲ್ ಗಾಂಧಿ ಅವರು ಒಂದು ಹೇಳೋದು, ಮಾಡುದಾದ್ರೆ ನಾವು ಪಾದಯಾತ್ರೆ ಎಲ್ಲ ಕಡೆ ಮಾಡಬೇಕು, ಇಲ್ಲಾಂದ್ರೆ ನಾನು ಬರೋದಿಲ್ಲ ಅದಕ್ಕೆ ಅಂತ ಹೇಳ್ಬೇಕು. 3600 ಕಿಲೋಮೀಟರ್ ನಡೆದ್ರೆ ಮಾತ್ರ ನಾವು ಈ ಪಾದಯಾತ್ರೆ ಮಾಡೋದು ಹೇಳಿ. ಅದೇ ರೀತಿ ಆಯ್ತು. ನೋಡಿದೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ನೋಡಿದೆ. ಅವರು ಪಾದಯಾತ್ರೆ ಮಾಡೋ ಹೆಂಗೆ ಮಾಡ್ತಾರೆ, 4:30 ಗಂಟೆಗೆ ಹೇಳ್ತಾರೆ, 4:30 ಗಂಟೆಗೆ ರೆಡಿ ಅವರು. ಅದಾದ್ಮೇಲೆ ಈ 100 ವೆಹಿಕಲ್ ಹೋಗ್ಬೇಕಲ್ಲ, 100 ವೆಹಿಕಲ್ ಇರುವ ಜನ ಎಷ್ಟು, ಅದು ಗೌರ್ಮೆಂಟ್ ಇದ್ರೂ ಸಮೇತ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸಿಸ್ಟಮ್. ಯಾಕಂದ್ರೆ ಅವ್ರ ಗೊತ್ತಿಲ್ಲಿ ಯಾರು ಕೆಲಸ ಮಾಡ್ತಾರೆ, ಅವರೆಲ್ಲ ನಿಜವಾಗಿ ಕಮಿಟೆಡ್ ಆಗಿರೋರು, ಟ್ರೈನ್ಡ್ ಆಗಿರೋರು ಅವ್ರ ಗೊತ್ತಿಲ್ಲ. ನಂತರ ಬರೀ ನಡೆಯುವಾಗ ಹೋಗಿ ನಡಲಿಕ್ಕೆ ಕಷ್ಟ. ನಾವೆಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ನಡೆದಿದ್ದೀವಿ ಹೊರತು ನಡೆಯುವಾಗ ಕಷ್ಟ ಇದೆ. ರಾಹುಲ್ ಗಾಂಧಿ ಅವರೊಟ್ಟಿಗೆ ಅವ್ರು ನಡೆಯುವಾಗ ಸುಮ್ಮನೆ ನಡೀತಾರ, ಎಲ್ಲ ಜೊತೆಗಿರೋರೊಟ್ಟಿಗೆಲ್ಲ ಮಾತಾಡ್ಕೊಂಡು ಅವರೊಟ್ಟಿಗೆ ಮಾತಾಡಿ ಇವರೊಟ್ಟಿಗೆ ಮಾತಾಡಿ ಏನಾದ್ರು ಟೀ ಕುಡಿದು ಬಿಟ್ರೆ ಟೀಗೆ ಕುಡಿಲಿಕ್ಕೆ ಕೂತಾರೆ. ಅಲ್ಲಿ ಜನ ಯಾರು ಫಾರ್ಮರ್ಸ್ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಶಿಕ್ಷಕರು ಎಲ್ಲ ಯಾರು ಕಾರ್ಮಿಕರು ಇರ್ಬೋದು, ಎಲ್ಲರ ಕಳ್ಸಿಬಿಟ್ಟು ನಿಂದೇ ತೊಂದರೆ ಏನಂತ ಕೇಳ್ತಾರೆ. ಆಗ ಎಲ್ಲರೂ ಒಂದೇ ಹೇಳಿದ್ರು, ನೋಡಿ ನಮಗೆ ಬೆಲೆ ಏರಿಕೆ ಆಗಿದೆ, ನಮ್ಮ ಆದಾಯ ಹೆಚ್ಚಾಗಲಿಲ್ಲ. ಈ ಬಿಜೆಪಿ ಸರ್ಕಾರದ ನೀತಿಯಿಂದ ಒಂದು ಡಿಮಾನಿಟೈಸೇಷನ್ ಮಾಡ್ಬಿಟ್ಟು ಹಾಳು ಮಾಡಿದ್ರು. ಇನ್ನೊಂದು ಸರ್ತಿ ಕೋವಿಡ್ ಸರಿಯಾಗಿ ಕ್ರಮ ತಗೊಳ್ಳೋ ತೊಂದರೆಯಲ್ಲಿದ್ದೀವಿ ನಾವು ಆರ್ಥಿಕವಾಗಿ. ಅದು ಬರೀ ಇವರು ಮಾತ್ರ ಅಲ್ಲ, ಎಲ್ಲರೂ ಇವರು ಮಧ್ಯಮ ವರ್ಗದವರು ಸಮೇತ ತೊಂದರೆ ಹೇಳಿ. ಹಾಗೆ ಕರ್ನಾಟಕಕ್ಕೆ ಬಂದಾಗ ನಮ್ಮ ಲೀಡರ್ಗಳೆಲ್ಲ ಕರೆದರು, ನಮ್ಮ ಸಿದ್ದರಾಮಯ್ಯವ್ರನ್ನ, KPCC ಶಿವಕುಮಾರ್ ಅವ್ರನ್ನ ಎಲ್ಲ ಕರೆದುಬಿಟ್ಟು ಹೇಳಿದ್ರು, ನೋಡಿ ನಾವೆಲ್ಲಾದ್ರೂ ಮಾಡಬೇಕಾಗ್ತದೆ, ಸುಮ್ಮನೆ ನಾವು ಮಾತಾಡಿದ್ ಬಂದಿಲ್ಲ. ಆಗ ಈ 5 ಕಾರ್ಯಕ್ರಮಗಳ ಪ್ರೋಗ್ರಾಮ್ದಲ್ಲಿದ್ದು ರಾಹುಲ್ ಗಾಂಧಿ ಅವರ ಒಂದು ಆದೇಶದ ಪ್ರಕಾರ ನಾವು 5 ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಹಾಗೇನಾಯ್ತು, ಒಂದು ವರ್ಷಕ್ಕೆ ಏನಾಯ್ತು, ನಮಗೆ ನೀವು ಗೊತ್ತಿದೆ ಸಿದ್ದರಾಮಯ್ಯನವರಷ್ಟು ಕಮಿಟ್ಮೆಂಟ್ ಅವರು ಜನರಿಗೆ, ಅದು ಅವರಿಗೆ ಎಲ್ಲಾ ಜಾತಿಯ, ಇವತ್ತು 5 ಕಾರ್ಯಕ್ರಮ ಎಲ್ಲಾ ಜಾತಿಯ ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾಡುವಂತ ಕಾರ್ಯಕ್ರಮ. ಇವತ್ತು ಅದನ್ನು ಮಾಡಬೇಕು ಹೇಳಿದಾಗ ನಮ್ಮ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಅದನ್ನು ಒಪ್ಪಿ ಮಾಡ್ತೀವಿ ಅಂತ ಹೇಳಿ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ, ನೀವು ಆಗೇನೋ ಎಲೆಕ್ಷನ್ ಆಗಲಿಲ್ಲ, ಆಗಲೇ ನಮಗೆ ಆಫೀಸ್ಗೆ ಹೋಗ್ತೀವಿ, ಬರೀ ಲೀಡರ್ಗಳು ಕೂತ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಯಾರು ಗ್ರಾಸ್ ರೂಟ್ ಲೆವೆಲ್ ಇರ್ತಾರೆ, ಜನರು ಮಧ್ಯದಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಾಗ್ತದೆ ಜನ ಯಾವ. ಅದಕ್ಕೆ ರಾಹುಲ್ ಗಾಂಧಿ ಗೊತ್ತಾಗ್ಬಿಡ್ತು ಆಗಲೇ ಫಸ್ಟ್ ಕ್ಯಾಬಿನೆಟ್ಲೇ ಇಂಟರ್ವ್ಯೂ ಮಾಡಿದ್ದರು ಮಾತನ್ನು ಹೇಳಿ, ಅದು ಫಸ್ಟ್ ಕ್ಯಾಬಿನೆಟ್ಲೇ ಮಾಡುವಂಥ ಕೆಲಸನ ಮಾಡಿ. ಇವತ್ತು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು BJP ಅವರು ಏನು ಮಾಡ್ತಿದ್ದಾರೆ, ಇವತ್ತು ನಾನು HUD ಮಿನಿಸ್ಟರ್ ಆಗಿದೆ, ಹೌಸಿಂಗ್ ಅಂಡ್ ಅರ್ಬನ್. ವಿಜಯಕುಮಾರ್ ಅವರು ನಾನು HUD ಮಿನಿಸ್ಟರ್ ಮೇಯರ್ ಆಗಿದೆ. ನಾನು ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕೋಲಾರ ನನಗೆ ಬರ್ತಾ ಇತ್ತು, ನಿಮ್ಮ KGF ನನಗೆ ಬರ್ತಾ, ಇಡೀ ಕರ್ನಾಟಕ ಇಡೀ 1/3 ನನಗೆ ನನ್ನ ಕೆಳಗಡೆ ಬರ್ತಾ ಇದೆ.